ಈ ರೆಸಿಪಿ ಏನಾದರೂ ಮಾಡಿದ್ರೆ ನೀವು ಚಿಕನ್ ಮಟನ್ನ ಖಂಡಿತ ಮರೆತುಬಿಡ್ತೀರಾ, ಅಷ್ಟೊಂದು ಟೇಸ್ಟಾಗಿರುತ್ತೆ. ನುಗ್ಗೆಕಾಯಿಂದ ಚಾಪ್ಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಯಾವಾಗಲೂ ಸಾಂಬಾರು ಪಲ್ಯಗಳಲ್ಲಿ ತಿಂದಿರ್ತೀವಿ, ಈ ಥರ ಚಾಪ್ಸ್ ಮಾಡ್ಕೊಂಡು ತಿಂದಿರಲ್ಲ. ಖಂಡಿತ ರೆಸಿಪಿನ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಶುಶಿ ಅಡುಗೆ ಚಾನಲ್ದು ಲೋಗೋನ ಚೇಂಜ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ನುಗ್ಗೆಕಾಯ್ದು ಚಾಪ್ಸ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾನು 4 ನುಗ್ಗೆಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ನುಗ್ಗೆಕಾಯಿನ ನಿಯಮಿತವಾಗಿ ನಾವು ಸೇವಿಸ್ತಾ ಇದ್ದರೆ ನಮಗೆ ಬೋನೆಲ್ಲ ಗಟ್ಟಿಯಾಗುತ್ತೆ, ಬೇಕಾಗಿರೋ ಮಿನರಲ್ಸ್ ಎಲ್ಲ ಸಿಗುತ್ತೆ. ಈ ಚಾಪ್ಸ್ನ ಮಾಡ್ಕೊಳ್ಳೋಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು ಚಿಕ್ಕದೊಂದು ತೆಂಗಿನಕಾಯಿ ಪೀಸ್ ತೊಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, 3 ಚಕ್ಕೆ, 3 ಲವಂಗ, 3 ಏಲಕ್ಕಿ, ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನು ಸೋಂಪು, 1 ಈರುಳ್ಳಿ, ಒಂದು ಅರ್ಧ ಹಿಡಿಯಷ್ಟು ಪುದೀನ, ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಚಮಚ ಅಚ್ಕಾರದ ಪುಡಿ, 1 ಚಮಚ ಗರಂ ಮಸಾಲ, ಅರ್ಧ ಚಮಚ ಅರಿಶಿಣದ ಪುಡಿ, 1 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆನ ಒಂದು 10 ನಿಮಿಷ ನೀರಲ್ಲಿ ನೆನೆಸ್ಬಿಡೋಣ, ಇಲ್ಲದಿದ್ದರೆ ಇದು ಬೇಗ ನುಣ್ಣಗಾಗಲ್ಲ. ನೀರಲ್ಲಿ ನೆಂದರೆ ನುಣ್ಣಗೆ ರುಬ್ಕೋಬೋದು. 3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಚಮಚ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿಟ್ಕೊಂಡಿದ್ದೀನಿ. ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡು ತೆಂಗಿನಕಾಯಿನೆಲ್ಲ ಸ್ಲೈಸ್ ಮಾಡಿ ಹಾಕೋತಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಮೆಣಸು, ಸೋಂಪು ಮತ್ತು ನೆನೆಸಿಟ್ಕೊಂಡಿರೋ ಗಸಗಸೆನ ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ. ಈಗ 2 ಟೊಮೊಟೊ ಇತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಳ್ಳೋಣ. ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಈಗ ನುಗ್ಗೆಕಾಯಿನ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ತುದಿನ ಈ ಥರ ಕಟ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ ನಾರು ಬಂದುಬಿಡುತ್ತೆ. 2 ಸೈಡು ಇದೇ ಥರ ಮಾಡಿಕೊಂಡು ನುಗ್ಗೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಈ ಥರ ರುಚಿಯಾದ ಹಾಗೆ ಮನೆ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ದಯವಿಟ್ಟು ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ನುಗ್ಗೆಕಾಯಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಂಬಿಡೋಣ. ಎಣ್ಣೆ ಕಾದ್ಮೇಲೆ ಅರ್ಧ ಚಮಚ ಸಾಸಿವೆ ಹಾಕ್ಕೊತಿದ್ದೀನಿ. ಹಾಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪು, 1 ಈರುಳ್ಳಿ ಇತ್ತಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಕೆಂಪಗೆ ಹುರ್ಕೊಳ್ಳೋಣ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಈಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ, ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ಅಚ್ಕಾರದ ಪುಡಿ, ಗರಂ ಮಸಾಲ ಹಾಗೆ ಅರಿಶಿಣದ ಪುಡಿನ ಸೇರಿಸ್ಕೊಂಡು ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಪುಡಿಗಳದೆಲ್ಲ ಹಸಿ ಸ್ಮೆಲ್ ಹೋಗ್ಬಿಡುತ್ತೆ. ಒಳ್ಳೆ ಘಮ್ಮಂತ ಪರಿಮಳ ಬರ್ತಾಯಿದೆ ನೋಡಿ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಸೇರಿಸ್ಕೊಂಬಿಡೋಣ. ಈ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು. ಯಾಕಂದರೆ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರುತ್ತೆ. ಆವಾಗವರೆಗೂ ಇದನ್ನು ನಾವು 1 ಅಥವಾ 2 ನಿಮಿಷದಷ್ಟು ಇದನ್ನು ನೀಟಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮಸಾಲೆದು ಎಲ್ಲ ಫ್ಲೇವರು ಚೆನ್ನಾಗಿ ಬೆಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ, ನುಗ್ಗೆಕಾಯಿನ ಹಾಕ್ಕೊಂಡು ಈ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾವಾಗಲೂ ಒಂದೇ ಥರ ಅಡುಗೆ ತಿಂದು ಬೋರ್ ಆಗಿರೋರಿಗೆ ಈ ಥರ ರೆಸಿಪಿನ ಟ್ರೈ ಮಾಡಿ. ಬೇಳೆ ಏನು ಬೇಕಾಗಿರಲ್ಲ, ಬರೀ ಮಸಾಲೆನ ರುಬ್ಬಿ ಹಾಕಿ ಈ ಥರ ಮಾಡೋದ್ರಿಂದ ಟೇಸ್ಟ್ ಸಖತ್ತಾಗಿ ಕೊಡುತ್ತೆ. ನಾನು ಇಲ್ಲಿ ನುಗ್ಗೆಕಾಯಿ ಹಾಕಿದ್ದೀನಿ, ನಿಮಗೆ ಬೇಕಂದರೆ ಆಲೂಗಡ್ಡೆ, ಕಾಲಿಫ್ಲವರ್ ಈ ಥರ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನಾನ್ ವೆಜ್ ಅವ್ರಿಗೆ ಮಟನ್ನು ಮತ್ತು ಚಿಕನ್ನಲ್ಲಿ ಈ ಸೇಮ್ ಮಸಾಲೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. 1 ನಿಮಿಷ ಈ ಥರ ಕುದಿಯೋಕ್ಕೆ ಬಿಟ್ಟ ಮೇಲೆ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ. ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಈಗ ನಾವು ನೀರು ಸೇರಿಸ್ಕೊಳ್ಳೋಣ. ಮಿಕ್ಸಿಯಲ್ಲಿ ಮಸಾಲೆ ಇರುತ್ತಲ್ಲ, ಅದೊಂದು ಅರ್ಧ ಗ್ಲಾಸು ಮತ್ತು ಅರ್ಧ ಗ್ಲಾಸನ್ನ ಸೇರಿಸಿದ್ರೆ ಟೋಟಲಾಗಿ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲಿ ನೀವು ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕಂದ್ರೆ ಉಪ್ಪು, ಖಾರ ಬೇಕಂದರೆ ಖಾರ ಸೇರಿಸ್ಕೋಬೋದು. ಇಲ್ಲಿ ನಾನು ತೋರಿಸ್ತಿರೋ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ. ಈಗ ತಟ್ಟೆ ಮುಚ್ಚಿಬಿಟ್ಟು 4 ರಿಂದ 5 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ತಟ್ಟೆ ತೆಗ್ದಿದ್ದೀನಿ. ಅಡುಗೆ ಮನೆ ಎಲ್ಲನೂ ಪರಿಮಳ ತುಂಬ್ಕೊಂಡ್ಬಿಟ್ಟಿದೆ, ಅಷ್ಟು ಒಳ್ಳೆ ಘಮ ಬರ್ತಾಯಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈಗ ನುಗ್ಗೆಕಾಯಿ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನುಗ್ಗೆಕಾಯಿ ಸಾಫ್ಟಾಗಿ ಆಗಿಬಿಟ್ಟಿದೆ. ಈಗ ನುಗ್ಗೆಕಾಯಿ ಚಾಪ್ಸ್ ರೆಡಿ ಇದೆ.
ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಬಿಸಿ ಬಿಸಿಯಾದ ನುಗ್ಗೆಕಾಯಿ ಚಾಪ್ಸ್ ರೆಡಿ ಇದೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಖಂಡಿತ ರೆಸಿಪಿನ ಟ್ರೈ ಮಾಡಿ. ಇದು ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಹಾಗೆ ನಿಮ್ಮ ಕಮೆಂಟು ನನಗೆ ಬಹಳನೇ ಮುಖ್ಯ. ದಯವಿಟ್ಟು ಕಮೆಂಟ್ ಕೊಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರ್ತೋಗ್ಬೇಡಿ. ಇಲ್ಲಿ ನಾನು ಬಿಸಿ ಅನ್ನದ ಜೊತೆಗೆ ನುಗ್ಗೆಕಾಯಿ ಚಾಪ್ಸ್ನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ರೆಸಿಪಿನ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಮನೆ ಅಡುಗೆಗಳಿಗೆ ಹಾಗೆ ರುಚಿಯಾದ ಅಡುಗೆಗಳಿಗೆ ದಯವಿಟ್ಟು ಸುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.